ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ನಮ್ಮ ಕರ್ತನಾದ ಯೇಸುವಿನ ಹೆಸರಿಗೆ ಬಹಳ ಮಹತ್ವ ಇದೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಘಟನೆ ನನಗೆ ನೆನಪಿಗೆ ಬರುತ್ತಿದೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ಒಂದು ಸಾರಿ ಕೆಲವರು ಯೇಸು ಸ್ವಾಮಿಯನ್ನು ಸೆರೆ ಹಿಡಿಯೋದಕ್ಕಾಗಿ ಬಂದಿದ್ದಾಗ ಯೇಸು ಸ್ವಾಮಿ ಆ ಸೆರೆ ಹಿಡಿಯಲು ಬಂದಂಥವರನ್ನು ಯೋಹಾನ ಸುವಾರ್ತೆ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 18 ನೀವು ಯಾರನ್ನು ಹುಡುಕುತ್ತೀರಿ ಎಂಬುದಾಗಿ ಬಂದಂಥ ಅಧಿಕಾರಿಗಳು ಅಥವಾ ಬಂದಂಥ ಫರಿಸಾಯರ, ಓಲೆಕಾರರ ದೀವಟಿಗಳನ್ನು, ಪಂಜುಗಳನ್ನು, ಆಯುಧಗಳನ್ನು ಹಿಡ್ಕೊಂಡು ಬಂದಂಥವರಿಗೆ ಕೇಳಿದಾಗ ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅಂದರು. ಆ ರೀತಿಯಾಗಿ ಹೇಳಿದ ತಕ್ಷಣ ಯೋಹಾನ 18:5 ಯೇಸು ಅವರಿಗೆ, ನಾನೇ ಆತನು ಅಥವಾ ನಾನೇ ಅವನು ಎಂದು ಹೇಳಿದಾಗ ಏನಾಯಿತು? ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು. ಆಶ್ಚರ್ಯ. ಅಂದರೆ ಯೇಸು ಕ್ರಿಸ್ತನ ಶಕ್ತಿ ಅಪರಿಮಿತವಾದದ್ದು. ಆದ ಕಾರಣ ನಮ್ಮ ಕರ್ತನಾದ ಯೇಸುವಿನ ಹೆಸರಿನ ಮಹತ್ವ ನಾವು ತಿಳಿದಿರುವಂಥದ್ದು ಒಳ್ಳೆಯದು. ಸರಿ, ಇಂದು ನಮ್ಮ ಅಧ್ಯಯನಕ್ಕಾಗಿ ಆರಿಸಿಕೊಂಡಂಥ ಪಾಲಾಗಿ ಕ್ರಮವಾಗಿ ಬಂದಂಥ ಪುಸ್ತಕ ಅಧ್ಯಾಯ ಪ್ರಸಂಗಿ ಎಕ್ಲೇಸಿಯಾಸ್ಟಸ್. ಈ ಪ್ರಸಂಗಿಯ ವಿಷಯದಲ್ಲಿ ನಾವು ನೋಡುವಾಗ ಮೊದಲನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿದೆ: ದಾವೀದನ ಮಗನು, ಯೆರೂಸಲೇಮಿನಲ್ಲಿ ಆಳುವ ಅರಸನು ಆಗಿದ್ದ ಪ್ರಸಂಗಿಯ ಮಾತುಗಳು. ಹಾಗಾದರೆ ಇದು ಯಾರೂ ಅಲ್ಲ, ಸೊಲೊಮೋನನು ಅಂತ ಹೇಳಿದರೆ ಸಮಾಧಾನ ಪುರುಷನು ಅಥವಾ ಸಮಾಧಾನದ ವ್ಯಕ್ತಿ ಅಥವಾ ಸಮಾಧಾನ ಅಂತ ಹೇಳಿಬಿಟ್ಟು. ಹಾಗಾದರೆ ಈ ಅರಸನು ಸೊಲೊಮೋನನು ಜ್ಞಾನಿ ಆಗಿದ್ದಂಥ ಈ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ಆತನ ಸಾಕ್ಷಿ ಏನು, ಆತನ ಅನುಭವ ಏನು, ಆತನ ಅಭಿಪ್ರಾಯ ಏನು, ಆತನ ಏರುಪೇರುಗಳು ಏನು, ಆತನಿಂದ ಜೀವನದ ಬಗ್ಗೆ ಕಲಿಯುವಂಥದ್ದು ಏನು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ, ಪ್ರಸಂಗಿ ಗ್ರಂಥ 1ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಲಿಸಿಯಾಸ್ಟಸ್ ಚಾಪ್ಟರ್ 1. ಈ 1ನೇ ಅಧ್ಯಾಯದಲ್ಲಿ ಸೊಲೊಮೋನನ 14 ಸಾಕ್ಷಿಗಳನ್ನು ನಾವು ನೋಡ್ತೀವಿ. 14-fold ಟೆಸ್ಟಿಮೋನೀಸ್ ಆಫ್ ಪ್ರೀಚರ್. ಸೊಲೊಮೋನನ ಅಂತ ಹೇಳೋಕ್ಕಿಂತಲೂ ತಾನು ಆ ಗ್ರಂಥಕರ್ತನು ತನ್ನನ್ನು ಪ್ರಸಂಗಿ ಎಂಬುದಾಗಿ ಪರಿಚಯ ಮಾಡಿಕೊಂಡದ್ದರಿಂದ ನಾವು ಪ್ರಸಂಗಿ ಅಂತಲೇ ಆತನನ್ನು ಕರೆಯೋಣ್ರಿ. ಸರಿ, ಹಾಗಾದರೆ ಅದು ಸೊಲೊಮೋನನಿಗೆ ಅನ್ವಯ ಮತ್ತು ಬೇರೆ ನನ್ನಂಥ ಪ್ರಸಂಗಿಗಳಿಗೂ ಅನ್ವಯ. ಸರಿ, ಪ್ರಸಂಗಿಯ 14 ಪಟ್ಟು ಸಾಕ್ಷಿಗಳು, 14-fold ಟೆಸ್ಟಿಮೋನೀಸ್ ಆಫ್ ಎ ಪ್ರೀಚರ್. ಪ್ರಾರಂಭದಲ್ಲೇ ಒಂದು ಹೇಳಿಕೆಯನ್ನು ಪ್ರಸಂಗಿ ಹೇಳಿಬಿಟ್ಟು 2ನೇ ವಚನದಲ್ಲಿ ಅನಂತ ಪ್ರಾರಂಭ ಮಾಡ್ತಾನೆ. ಅದು ಏನಂತ ಹೇಳಿದರೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ. 2ನೇ ಸಾರಿ ಸಮಸ್ತವೂ ವ್ಯರ್ಥ. ಹಾಗಾದರೆ ಪ್ರಸಂಗಿ ಒಂದು ಅನುಭವ ಏನಾಗಿತ್ತು ಅಂತ ಹೇಳಿದರೆ, ಹಳೆ ಒಡಂಬಡಿಕೆ ಪ್ರಸಂಗಿ. ಯಾಕಂದರೆ ಪ್ರಸಂಗಿಯಲ್ಲಿ ಹಳೆ ಒಡಂಬಡಿಕೆ ಪ್ರಸಂಗಿ ಅಂತ ನಾವು ನೋಡ್ಬೋದು, ಹೊಸ ಒಡಂಬಡಿಕೆ ಪ್ರಸಂಗಿ ಅಂತ ನಾವು ನೋಡ್ಬೋದು, ಹಳೆ ಒಡಂಬಡಿಕೆಯ ವಿಶ್ವಾಸಿ ಅಂತ ನೋಡ್ಬೋದು, ಮತ್ತು ಹೊಸ ಒಡಂಬಡಿಕೆಯ ವಿಶ್ವಾಸಿ ಎಂಬುದಾಗಿ ಕೂಡ ನಾವು ನೋಡ್ಬೋದು ರೀ. ಪ್ರಸಂಗಿ 1ನೇ ಅಧ್ಯಾಯದಲ್ಲಿ ಇರುವಂಥ 3ನೇ ವಚನ, ಪ್ರಸಂಗಿಯ 14 ಸಾಕ್ಷಿಗಳನ್ನು ನಾವು ನೋಡ್ತಿದ್ವಿ. ಅದರ ಮೊದಲನೇ ಸಾಕ್ಷಿ
ಏನಂತ ಹೇಳಿದರೆ, ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸ. ವಾವ್! ಯಾಕೆ ಆತನು ವ್ಯರ್ಥವು ಸಮಸ್ತವು ವ್ಯರ್ಥ ಎಂಬುದಾಗಿ ಇರುವಂಥದ್ದು ಇದೆ ಎಂಬುದಾಗಿ ಹೇಳೋದಕ್ಕೆ 14 ಕಾರಣಗಳನ್ನು ಕೊಡ್ತಿದ್ದಾನೆ, ಅಥವಾ 14 ಅನುಭವಗಳನ್ನು ಕೊಡ್ತಾ ಇದ್ದಾನೆ ಈ ಪ್ರಸಂಗಿ. ಮೊದಲನೇ ಸಾಕ್ಷಿ ಏನಂದರೆ, ಎಲ್ಲ ಪ್ರಯಾಸದ ಬಗ್ಗೆ ಅವನು ಸಾಕ್ಷಿ ಕೊಡ್ತಿದ್ದಾನೆ ರೀ. ಪ್ರಯಾಸಗಳಲ್ಲಿ ಬೇರೆ ಬೇರೆ ಟೈಪ್ ಇದೆ, ಆದರೆ ಎಲ್ಲ ಪ್ರಯಾಸವನ್ನು ಈ ಪ್ರಸಂಗಿ ಆ ದಿವಸಗಳಲ್ಲಿ, ಅಂದರೆ ಸುಮಾರು 3000 ವರ್ಷಗಳ ಹಿಂದೆ ಈ ಪ್ರಸಂಗಿ ಅನುಭವಿಸಿ ತನ್ನ ಅನುಭವವನ್ನು ಸಾಕ್ಷಿಯಾಗಿ ಈ ಮೊದಲನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲೇ ಹೇಳುವಾತನಾಗಿದ್ದಾನೆ. ಪ್ರಯಾಸದಿಂದ ಏನು ಲಾಭ ಎಂಬಂಥ ಪ್ರಶ್ನೆಯನ್ನು ಕೇಳಿಬಿಟ್ಟು, ಎಲ್ಲ ಪ್ರಯಾಸ ಆಯಿತು, ಈಗ 8ನೇ ವಚನದಲ್ಲಿ ಎಲ್ಲ ವಸ್ತುಗಳು, ಎಲ್ಲ ಪ್ರಯಾಸ, ಎಲ್ಲ ವಸ್ತುಗಳ ಬಗ್ಗೆ ಈಗ ಮಾತಾಡ್ತಾ ಇದ್ದಾನೆ ಸಾಕ್ಷಿ ಪ್ರಸಂಗಿ. ಏನು ಹೇಳ್ತಿದ್ದಾನೆ ನೋಡೋಣ. 8ನೇ ವಚನದಲ್ಲಿ ಎಲ್ಲ ವಸ್ತುಗಳು ಬಳಲಿ ಹೋಗುವವು. ಹಾಗಾದರೆ ನಮ್ಮ ಕಣ್ಣಿಗೆ ಕಾಣುವಂಥ ಎಲ್ಲ ವಸ್ತುಗಳ ಬಗ್ಗೆ ಪ್ರಸಂಗಿಯ ಒಂದು ಸಾಕ್ಷಿ ಏನಂತ ಹೇಳಿದರೆ, ಒಂದು ರೀತಿಯಿಂದ ನಕಾರಾತ್ಮಕವಾದ ದೃಶ್ಯ ನಮಗೆ ಕಾಣ್ತದೆ. ಯಾಕಂದರೆ ಏನೆಲ್ಲ ನಾವು ತಗೊಳ್ತೀವಿ ಅದೆಲ್ಲ ಕೂಡ ಬಳಲಿ ಹೋಗುವಂಥದ್ದು ಅಂತ. ಆ ರೀತಿಯಾಗಿ ಪ್ರಸಂಗಿ ಈ ಮಾತನ್ನು ಹೇಳಿದಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಅದು 2ನೇ ಕೊರಿಂಥ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ ಏನಿದೆ ಎಂಬುದಾಗಿ ನೋಡಿಕೊಳ್ಳೋಣ. 2ನೇ ಕೊರಿಂಥ ಮತ್ತು 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಮತ್ತು 15ನೇ ವಚನದಲ್ಲಿ ಹೀಗಿದೆ. 2 Corinthians chapter 4 verse 18 ಅದೇನಂತ ಹೇಳಿದರೆ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರ ವಾಕ್ಯ ಮುಂದುವರಿಯುವಂಥದ್ದನ್ನು ಗಮನಿಸಬೇಕಾಗಿದೆ. ಅದೇನಂತ ಹೇಳಿದರೆ, ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು. ವಾವ್! ಕಾಣದಿರುವಂಥದ್ದು ಸದಾ ಕಾಲವು ಇರುವುದು. ಆದ ಕಾರಣ 2ನೇ ಕೊರಿಂಥ 4:18ನೇ ವಚನದ ಪ್ರಕಾರವಾಗಿ ಪ್ರಸಂಗಿಯ ಅನುಭವ ನಾವು ಟ್ಯಾಲಿ ಮಾಡುವಾಗ, ಹೌದು, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಯಾಕಂದರೆ ಎಲ್ಲ ಪ್ರಯಾಸ, ಆಮೇಲೆ ಎಲ್ಲ ವಸ್ತುಗಳು ಕಾಣುವಂಥದ್ದು ಅದು ಅನಿತ್ಯವಾದದ್ದು. 3ನೇ ಸಾಕ್ಷಿ ನೋಡುವಾಗ, ಇದನ್ನು ಮನುಷ್ಯನು ವಿವರಿಸಲಾರನು. ಹೌದು, ಕೆಲವು ಅನುಭವಗಳು ನಾವು ವಿವರಿಸ್ಲಿಕ್ಕೆ ಆಗೋದಿಲ್ಲ ರೀ. ಆ ಮಾತನ್ನು ಜ್ಞಾನಿಯಾದಂಥ ಪ್ರಸಂಗಿ, ಭಾಳ ಜ್ಞಾನಿ, ದೊಡ್ಡ ಜ್ಞಾನಿ, ಆತನೇ ಹೇಳಿಬಿಟ್ಟಿದ್ದಾನೆ ರೀ. ಮುಂದೆ ನೋಡುವಾಗ 4ನೇದು ತೃಪ್ತಿಗೊಳ್ಳದು. 14 ಸಾಕ್ಷಿಗಳಲ್ಲಿ ಒಂದು, ಎಲ್ಲ ಪ್ರಯಾಸ, ಎಲ್ಲ ವಸ್ತು ವಿವರಿಸಲಾಗದು. ಈಗ ತೃಪ್ತಿಗೊಳ್ಳದು ಯಾವುದು? ಕಣ್ಣು ಉದಾಹರಣೆಗೆ ನೋಡಿ ನೋಡಿ ತೃಪ್ತಿಗೊಳ್ಳಲಿಕ್ಕೆ ಆಗದಂಥ ಒಂದು ಅನುಭವ ಸಾಕ್ಷಿ ಪ್ರಸಂಗಿ ಸಾಕ್ಷಿಯಾಗಿತ್ತು. ಕಣ್ಣು ಮಾತ್ರ ಅಲ್ಲ, ಕಿವಿ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತಾನೆ 8ನೇ ವಚನದಲ್ಲಿ. ಕಿವಿಯು ಕೂಡ ಕೇಳಿ ಕೇಳಿ ದಣಿಯದು. ಒಂದು ಕಡೆ ಕಣ್ಣು ತೃಪ್ತಿಗೊಳ್ಳೋದಿಲ್ಲ, ಇನ್ನೊಂದು ಕಡೆ ಕಿವಿ ದಣಿಯೋದಿಲ್ಲ. ಹಾಗಾದರೆ ಮುಂದಿನ ಅನುಭವ ಈ ರೀತಿಯಾಗಿದೆ. ಮುಂದಿನ ಸಾಕ್ಷಿ, ಅನುಭವ ಸಾಕ್ಷಿ, ಸೊಲೊಮೋನನ ಸಾಕ್ಷಿ ಏನಂತ ಹೇಳಿದರೆ, ಇದ್ದದ್ದೇ ಇರುವುದು ಎಂಬುದಾಗಿ 9ನೇ ವಚನದಲ್ಲಿ. ಇದ್ದದ್ದೇ ಇರುವುದು. ಹಾಗಾದರೆ ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಹೌದು. ಮುಂದೆ ನೋಡುವಾಗ ಅನಂತರ ಇನ್ನೊಂದು ಮಾತು 7ನೇದಾಗಿ, ನಡೆದದ್ದೇ ನಡೆಯುವುದು. ಇದ್ದದ್ದೇ ಇರುವುದು, ನಡೆದದ್ದೇ ನಡೆಯುವುದು.
ಹಾಗಾದರೆ ಏನು ಹೊಸದಾಗಿ ಏನು ಕಾಣ್ತಾ ಇಲ್ಲ ಅಂತ ನಮಗೆ ಅನಿಸ್ಬೋದಲ್ಲ. ಅದನ್ನು ಆತನ ಕನ್ಕ್ಲೂಡ್ ಮಾಡುವಾಗ 8ನೇ ವಚನದಲ್ಲಿ, ಲೋಕದಲ್ಲಿ ಹೊಸದೇನೂ ಇಲ್ಲ. ಈಗ ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತದೆ ಯಾಕೆ. ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ ಪ್ರಸಂಗಿಯು ತನ್ನ ಅನುಭವದಲ್ಲಿ, ಪ್ರಸಂಗಿ ಅಂದ ಹಾಗೆ ಪ್ರಸಂಗಿ ಎಂಬ ಪುಸ್ತಕದ ಹೆಸರಿದೆಯಲ್ವಾ, ಈ ಪ್ರಸಂಗಿ ಎಂಬ ಹೆಸರಿನ ಮೂಲ ಅರ್ಥ ಬಂದು ಸಂಗ್ರಹಿಸುವವನು, ಗ್ಯಾದರರ್ ಅಥವಾ ಸಂಗ್ರಹಿಸು, ಗ್ಯಾದರ್ ಕೂಡಿಸು, ಸಂಗ್ರಹಿಸು, ಸೇರಿಸು ಎಂಬ ಅರ್ಥ ಈ ಪುಸ್ತಕದ ಅರ್ಥ. ಮತ್ತು ಹೀಬ್ರೂ ಭಾಷೆಯಲ್ಲಿ ಕೊಹೆಲೆತ್ ಎಂಬುದಾಗಿ ಹೇಳಲಾಗಿದೆ. ಅದರ ಸರಳ ಅರ್ಥ ಒಟ್ಟುಗೂಡಿಸುವುದು. ಆದ ಕಾರಣ ಜನರನ್ನು ಮುಖ್ಯವಾಗಿ ಒಟ್ಟುಗೂಡಿಸುವಂಥವನು ಪ್ರಸಂಗಿ. ಆದರೆ ಪ್ರಸಂಗಿ ಜನರನ್ನು ಮಾತ್ರವಲ್ಲ, ವಿವರಗಳನ್ನು ಕೂಡ, ವಸ್ತುಗಳನ್ನು ಕೂಡ, ಅನುಭವಗಳನ್ನು ಕೂಡ, ಸಾಕ್ಷಿಗಳನ್ನು ಕೂಡ, ಪ್ರಕಟಣೆಗಳನ್ನು ಕೂಡ, ಪ್ರವಾದನೆಗಳನ್ನು ಕೂಡ, ಆತ್ಮಿಕ ವಿಷಯಗಳು, ಭೌತಿಕ ವಿಷಯಗಳು, ಅನೇಕ ಅನುಭವಗಳನ್ನು ಒಟ್ಟುಗೂಡಿಸಿದ್ದಾನೆ. ಆದ ಕಾರಣ ಪ್ರಸಂಗಿ ಎಂಬ ಹೆಸರು ಸೂಕ್ತ ಹೆಸರೇ ಆಗಿರ್ತದೆ. ಹಾಗಾದರೆ ಲೋಕದಲ್ಲಿ ಹೊಸದೇನಿಲ್ಲ ಅಂತೆ ಆ ರೀತಿಯಾಗಿ ಹೇಳಿಬಿಟ್ಟು ಯಾರಾದರೂ ಕೆಲವರು ಇಲ್ಲ ಹೊಸದಿದೆ ಅಂತ ಎಂಬುದಾಗಿ ಹೇಳಿದರೆ, ಈಗ ಹೊಸದು ಎನಿಸಿಕೊಳ್ಳುವ ವಸ್ತು ಇದ್ದರೂ ಅದು ಪೂರ್ವದಲ್ಲಿ ನಮಗಿಂತ ಮುಂಚಿನ ಯುಗಗಳಲ್ಲಿಯೇ ಇದ್ದದ್ದೇ, ಮೊದಲಿದ್ದಿದ್ದೆ. ಅದನ್ನು ಸ್ವಲ್ಪ ಚೇಂಜ್ ಮಾಡಿ, ಅದನ್ನು ಪಾಲಿಷ್ ಮಾಡಿ, ಅದನ್ನು ವಸ್ತು ಕೂಡಿಸಿ, ಅದನ್ನು ವ್ಯತ್ಯಾಸ ಮಾಡಿ, ರೂಪಾಂತರ ಪಡಿಸಿ ಮಾಡುವಂಥದ್ದು, ಸ್ವಲ್ಪ ಅಪ್ಡೇಟ್ ಮಾಡಿ ಪ್ರಗತಿಸಿ ಇರುವಂಥದ್ದೇ ಮೊದಲಿದ್ದದ್ದೇ ಎಂಬುದಾಗಿ ಹೇಳ್ತಾನೆ ರೀ. ಆ ರೀತಿಯಾಗಿ ಹೇಳಿಬಿಟ್ಟು ಈಗ ಪ್ರಸಂಗಿ ತನ್ನ ಸಾಕ್ಷಿಯನ್ನು ಮುಂದುವರಿಸುವಾಗ ಆಕಾಶದ ಕೆಳಗೆ ನಡೆಯುವ ಎಲ್ಲ ಕೆಲಸಗಳನ್ನು, ಎಲ್ಲ ಪ್ರಯಾಸ 3ನೇ ವಚನ, ಎಲ್ಲ ವಸ್ತು 8ನೇ ವಚನ, ಎಲ್ಲ ಕೆಲಸ 13ನೇ ವಚನ. ಹಾಗಾದರೆ ಆಲ್ರೌಂಡರ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಈ ಪ್ರಸಂಗಿ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಒಂದು ಸಂಶೋಧನೆಯನ್ನು, ರಿಸರ್ಚನ್ನು ಮಾಡಿರುವ ಆತನಾಗಿದ್ದಾನಂತ ನಾವು ನೋಡ್ತೀವಿ. ಎಲ್ಲ ಕೆಲಸಗಳನ್ನು ಅಂದರೆ ಆಕಾಶದ ಕೆಳಗೆ ನಡೆಯುವ ಎಲ್ಲ ಕೆಲಸ ಅಂತ ಹೇಳಿದ್ರೆ ನಿಶ್ಚಯವಾಗಿ ಭಾಳ ವಿಶಾಲ, ವೆರಿ ವಾಸ್ಟ್. ಎಲ್ಲ ಕೆಲಸಗಳನ್ನು ಜ್ಞಾನದಿಂದ ವಿಚಾರಿಸಿ, ವಾವ್, ಇದು ನನಗೆ ಭಾಳ ಇಷ್ಟ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಅವನು ಹಾಗೆ ವಿಚಾರಿಸಲಿಲ್ಲ, ಭಾಳ ಜ್ಞಾನಪೂರ್ವಕವಾಗಿ. ಯಾಕಂದರೆ ದೇವರು ಈ ಪ್ರಸಂಗಿಗೆ ಜ್ಞಾನವನ್ನು ಕೊಟ್ಟಿದ್ದರಿಂದ ಜ್ಞಾನದಿಂದ ವಿಚಾರಿಸಿ ವಿಮರ್ಶಿಸಲು ಮನಸ್ಸಿಟ್ಟುಕೊಂಡು ಕಡೆಗೆ ಆ ಕೆಲಸಗಳನ್ನೆಲ್ಲ, ಲೋಕದಲ್ಲಿ ನಡೆಯುವ ಎಲ್ಲ ಕೆಲಸಗಳನ್ನು ನೋಡಿದ್ನಂತ್ರಿ. ಅಂದರೆ ಆ ಕಾಲದಲ್ಲಿ, ಸೊಲೊಮೋನನ ಕಾಲದಲ್ಲಿ 3000 ವರ್ಷಗಳಲ್ಲಿ ಅಥವಾ 3000 ವರ್ಷಗಳ ಹಿಂದೆ ಸೊಲೊಮೋನನ ಕಾಲದಲ್ಲಿ ಇದ್ದಂಥ ಲೋಕದ ಎಲ್ಲ ಪ್ರಯಾಸ, ಎಲ್ಲ ವಸ್ತುಗಳು, ಈ ಎಲ್ಲ ಕೆಲಸಗಳನ್ನು ನೋಡಿದ್ದಾನೆ. ನೋಡಿಬಿಟ್ಟು ಮತ್ತೆ ಕನ್ಕ್ಲೂಡ್ ಮಾಡ್ತಾನೆ, ಸಮಸ್ತವು ವ್ಯರ್ಥ ಎಂಬುದಾಗಿ ಹೇಳಿಬಿಟ್ಟು ಇನ್ನೊಂದು ವಕ್ರವಾದದ್ದನ್ನು ಸರಿ ಮಾಡುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ರೀ. ಅಸಾಧ್ಯ ಅಂತೆ. ಅಷ್ಟೇ ಅಲ್ಲ, ಇಲ್ಲದ್ದನ್ನು ಲೆಕ್ಕಿಸುವುದು ಕೂಡ ಅಶಕ್ಯ ಎಂಬುದಾಗಿ ಹೇಳ್ತಾನೆ. ಅದು ಇನ್ನೊಂದು ಸಾಕ್ಷಿ ಅಥವಾ 11ನೇ ಸಾಕ್ಷಿ. ಸರ್, ಈ ರೀತಿಯಾಗಿ ತನ್ನ ಒಂದು ಸಾಕ್ಷಿಯನ್ನು 12ನೇ ವಚನದಲ್ಲಿ ಹೇಳ್ತಾನೆ. ಇದು ಭಾಳ ವಿಚಿತ್ರವಾದದ್ದು. ಯೆರೂಸಲೇಮಿನಲ್ಲಿ ಆಳಿದವರೆಲ್ಲರಿಗಿಂತಲೂ ಹೆಚ್ಚು ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ ರೀ. ಆ ರೀತಿಯಾಗಿ ಸೊಲೊಮೋನ್ ಹೇಳಿದ ಮೇಲೆ ಎಷ್ಟು ಜ್ಞಾನ ಇತ್ತು ಆತನಿಗೆ ಎಂಬುದಾಗಿ ನಾವು ಮೊದಲನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯದ 29ನೇ ವಚನದಲ್ಲಿ ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು, ವಾವ್, ಅಪರಿಮಿತವಾದಂಥ ಜ್ಞಾನ ವಿವೇಕಗಳನ್ನು, ಮನೋವಿಶಾಲತೆಗಳನ್ನು ಅನುಗ್ರಹಿಸಿದನು. ಅವನ ಜ್ಞಾನ ಹೇಗಿತ್ತಂತೇಳಿದರೆ
ಮೂಡನ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ ಐಗುಪ್ತ್ಯರ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು. ವಾವ್! ಹೌದು, ಅವನ ಜ್ಞಾನೋಕ್ತಿಗಳು 3000, ಗೀತಗಳು 1500. ಈ ರೀತಿಯಾಗಿ ಸೊಲೊಮೋನನು ಜ್ಞಾನ ವಿಶೇಷಗಳನ್ನು ಕುರಿತಾಗಿ ನಾವು ನೋಡ್ತೇವೆ. ಯೆರೂಸಲೇಮಿನಲ್ಲಿದ್ದಂಥ ಎಲ್ಲ ಅರಸರಿಗಿಂತಲೂ ಹೆಚ್ಚು ಜ್ಞಾನವನ್ನು ನಾನು ಸಂಪಾದಿಸಿಕೊಂಡಿದ್ದೇನೆ ಎಂಬುದಾಗಿ ತನ್ನ ಅನುಭವ ಸಾಕ್ಷಿಯನ್ನು ಹೇಳಿಬಿಟ್ಟು ಆತನು ಹೇಳ್ತಾನೆ, ಜ್ಞಾನವನ್ನು ತಿಳುವಳಿಕೆಯನ್ನು ವಿಶೇಷವಾಗಿ ಹೊಂದಿದ್ದೆ ಎಂಬುದಾಗಿ ತನ್ನ ಸಾಕ್ಷಿಯನ್ನು ಕೊಡ್ತಾನ್ರಿ. ಕೊಟ್ಟ ಮೇಲೆ ಇನ್ನೊಂದು ಮಾತು ಹೇಳ್ತಾನೆ, ಅದು ಭಾಳ ವಿಶೇಷವಾಗಿ ಇರುವಂಥ ಒಂದು ಮಾತು. ಅದೇನಂತ ಹೇಳಿದರೆ, ಬುದ್ಧಿಹೀನತೆಯನ್ನು ಗ್ರಹಿಸಲಿಕ್ಕೆ ಟ್ರೈ ಮಾಡ್ತಾನೆ. ಜ್ಞಾನಕ್ಕೆ ಆಪೋಸಿಟ್ ಬುದ್ಧಿಹೀನತೆ, ಅದನ್ನು ಕೂಡ ಅವನು ಯತ್ನಿಸಿ ಬಹು ಜ್ಞಾನವಿದ್ದಲ್ಲಿ ಭಾಳ ಸಂಕಟ. 18ನೇ ವಚನದಲ್ಲಿ ಆ ರೀತಿಯಾಗಿ ಮುಕ್ತಾಯಗೊಳಿಸ್ತಾನ್ರಿ. ಅದನ್ನು ಬಹುಶಃ 15ನೇ ಸಾಕ್ಷಿ ಅಂತ ಕೂಡ ನಾವು ಹೇಳ್ಬೋದು. ಯಾಕಂತೇಳಿದರೆ ಆ ರೀತಿಯಾಗಿ ಹೆಚ್ಚು ಜ್ಞಾನ ಸಂಪಾದಿಸಿಕೊಂಡೆ ಅಂತ ಹೇಳ್ತಾನೆ. ಅದ್ರ ಜೊತೆಯಲ್ಲಿ ಈಗ ಏನಂದರೆ ಬುದ್ಧಿಹೀನತೆಯನ್ನು ಕೂಡ, ಜ್ಞಾನವನ್ನಲ್ಲದೆ 17ನೇ ವಚನ, ಮರಳುತನವನ್ನು, ಬುದ್ಧಿಹೀನತೆಯನ್ನು ಗ್ರಹಿಸಲು ಮನಸ್ಸಿಟ್ಟಿದ್ದು. ನೋಡೋಣ, ಜ್ಞಾನ ನೋಡಿದೆ, ಈಗ ಜ್ಞಾನಹೀನತೆ ಏನಂತ ನೋಡ್ತೀನಿ. ಈಗ ವಿವೇಕವನ್ನು ನೋಡಿದೆ ನಾನು, ಈಗ ಮರಳುತನ ಏನಂತ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ನೋಡಿದ್ನಂತೆ. ಕನ್ಕ್ಲೂಷನ್ ಏನಂದರೆ 18ನೇ ವಚನ, ಹೌದು, ಬಹು ಜ್ಞಾನವಿದ್ದಲ್ಲಿ ಬಹು ಸಂಕಟ. ಈ ರೀತಿಯಾಗಿ ಹೇಳ್ತಾನೆ ರೀ. ಹೀಗೆ ಒಂದು 14-15 ಸಾಕ್ಷಿಗಳನ್ನು ತನ್ನ ಅನುಭವದಿಂದ ಪ್ರಸಂಗಿ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಹೌದು, ವ್ಯರ್ಥ ಸಮಸ್ತವು ವ್ಯರ್ಥ ಎಂಬುದಾಗಿ ಹೇಳ್ತಾನೆ ರೀ. ಹಾಗಾದರೆ ಮುಂದೆ ಏನು? ಮುಂದೆ ಜೀವನದಲ್ಲಿ ಹೇಗೆ? ಅದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. ಪ್ರಸಂಗಿ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.